ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಹೊಸ ಯೋಜನೆಯನ್ನ ಪ್ರತಿಯೊಬ್ಬರ ಇಂಡಿಯನ್ಸ್ಗೂ ನಾನು ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಈ ಯೋಜನೆ ಏನು, ಈ ಯೋಜನೆನ ಹೇಗೆ ಅಪ್ಲೈ ಮಾಡೋದು, ಎಲ್ಲರೂ ಫಲಾನುಭವಿಗಳ ಬೆನಿಫಿಟ್ಸ್ ಏನು, ಇದ್ರ ಎಲಿಜಿಬಿಲಿಟಿ ಏನು, ಡಾಕ್ಯುಮೆಂಟ್ಸ್ ಏನು ರಿಕ್ವೈರ್ಡ್, ನೀವು ಯಾವ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕು, ಪ್ರತಿಯೊಬ್ರು ಈ ಯೋಜನಾ ಮಹತ್ವವನ್ನ ಪಡ್ಕೊಬೇಕು. ಈ ಸುವರ್ಣ ಅವಕಾಶನ ಯೂಸ್ ಮಾಡಿಕೊಂಡು ಪ್ರತಿಯೊಬ್ರು ಅಪ್ಲೈ ಮಾಡಿಕೊಂಡು ನಿಮ್ಮ ಮನೆಯ ವಿದ್ಯುತ್ ಅನ್ನ ನೀವೇ ಉಳಿಸ್ಕೊಂಡು ಅದ್ರ ಮೇಲೂ ನೀವು ಇನ್ಕಮ್ ಆಗಿ ತಗೊಬಹುದು ವೀಕ್ಷಕರೇ. ಆ ಯೋಜನೆ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ಯೋಜನೆ ಹೆಸರು ಬಂದ್ಬಿಟ್ಟು ಪ್ರಧಾನ ಮಂತ್ರಿಯವರ ಸೂರ್ಯಘರ್ ಫ್ರೀ ವಿದ್ಯುತ್ ಯೋಜನೆ ವೀಕ್ಷಕರೇ. ಸೂರ್ಯಘರ್ ಫ್ರೀ ವಿದ್ಯುತ್ ಯೋಜನೆ ಅಂತ ಈ ಯೋಜನೆಯನ್ನ ಏನಕ್ಕೆ ತಂದಿದ್ದಾರೆ ಅಂದ್ರೆ, ಈ ಯೋಜನೆಯಿಂದ ಪ್ರತಿಯೊಬ್ಬ ಇಂಡಿಯನ್ಸ್ ಕೂಡ ಅವರ ಮನೆಗಳ ಕರೆಂಟ್ ನ ಅವರೇ ಉತ್ಪಾದನೆ ಮಾಡಿ ಮತ್ತೆ ಎಕ್ಸ್ಟ್ರಾ ಕರೆಂಟ್ ನ ಗವರ್ನಮೆಂಟ್ ಕೂಡ ಮಾರಬಹುದು ವೀಕ್ಷಕರೇ. ಅದರ ಹೆಸರೇ ಬಂದ್ಬಿಟ್ಟು ಈ ಸೂರ್ಯಘರ್ ಯೋಜನೆ ಅಂತ ವೀಕ್ಷಕರೇ. ಈ ಸೂರ್ಯಘರ್ ಯೋಜನೆಯನ್ನ ಪ್ರತಿಯೊಬ್ಬರ ಫಲಾನುಭವಿಗಳು, ಇದಕ್ಕೇನ್ ಜಾಸ್ತಿ ಟರ್ಮ್ಸ್ ಅಂಡ್ ಕಂಡೀಷನ್ ಆಗ್ಲಿ, ಎಲಿಜಿಬಿಲಿಟಿ ಕ್ರೈಟೀರಿಯಾಗಳಾಗ್ಲಿ ಏನೂ ಇಲ್ಲ. ನಿಮ್ಮ ಮಹಡಿಯ ಮೇಲೆ ನೀವೇನಾದ್ರೂ, ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ನೀವೇನಾದ್ರೂ ಈ ಸೋಲಾರ್ ಘಟಕವನ್ನು ಇನ್ಸ್ಟಾಲ್ ಮಾಡ್ಕೊಬೇಕು. ಅದು ಸಬ್ಸಿಡಿ ಮುಖಾಂತರ ಗವರ್ನಮೆಂಟ್ ಕೂಡ ಈ ಸೋಲಾರ್ ಸಿಸ್ಟಮ್ ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಕರೆಂಟ್ ಅಂದ್ರೆ 300 ಯೂನಿಟ್ ನ ಕರೆಂಟ್ ನಿಮ್ಮ ಮನೆಗೆ ನೀವೇ ಫ್ರೀ ಆಗಿ ಉತ್ಪಾದನೆ ಮಾಡ್ಕೊಬಹುದು. ಅದ್ರ ಮೇಲೆ ಎಷ್ಟೇ ಯೂನಿಟ್ ಇದ್ರು ನೀವು ಗವರ್ನಮೆಂಟ್ ಗೆ ಮಾರಿ ಅದರಿಂದ ನೀವು 17ರಿಂದ 20ಕ್ಕೆ ಒಳಗೆ ನೀವು ಅಮೌಂಟ್ ಪರ್ ಮಂತ್ ಕೂಡ ಪಡಿಬಹುದು ವೀಕ್ಷಕರೇ. ಆ ಯೋಜನೆನೇ ಈ ಸೂರ್ಯಘರ್ ಫ್ರೀ ವಿದ್ಯುತ್ ಯೋಜನೆ ವೀಕ್ಷಕರೇ. ಅದನ್ನ ನಾನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಏನ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇಲ್ಲಿ ಚಿತ್ರಣವನ್ನ ಬಿಚ್ಚಿಟ್ಟಿದ್ದೀನಿ ವೀಕ್ಷಕರೇ. ಈಗ ಒಂದೊಂದೇ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ಪ್ರಧಾನ ಮಂತ್ರಿಯವರ ಸೂರ್ಯಘರ್ ಫ್ರೀ ವಿದ್ಯುತ್ ಯೋಜನೆ, ಇದು 300 ಯೂನಿಟ್ ನ ನೀವು ನಿಮ್ಮ ಮನೆಗೆ ಫ್ರೀಯಾಗಿ ಯೂಸ್ ಮಾಡ್ಕೊಬಹುದು ವೀಕ್ಷಕರೇ. ಅದರ ಹೇಗೆ ಸಹಾಯಧನ, ಸಬ್ಸಿಡಿ ಅಮೌಂಟ್ ಹೇಗೆ ಬರುತ್ತೆ, ನೀವು ಹೇಗೆ ಅಪ್ಲೈ ಮಾಡ್ಕೋಬೇಕು, ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರೆ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ಫಸ್ಟ್ ನಾವು ನೋಡ್ಕೋಬೇಕು ಏನ್ ಬೆನಿಫಿಟ್ಸ್ ಏನಿದ್ರಿಂದ ಅಂತ ನೋಡ್ಕೋಬೇಕು ವೀಕ್ಷಕರೇ. ನಿಮಗೆ ಅದನ್ನ ಇನ್ಸ್ಟಾಲ್ ಮಾಡೋಕ್ಕೋಸ್ಕರನೇ ಗವರ್ನಮೆಂಟ್ ನಿಮಗೆ ಸಬ್ಸಿಡಿ ಅಮೌಂಟ್ ನ ಪ್ರತಿಯೊಬ್ಬರಿಗೂ ಕೊಡುತ್ತೆ ವೀಕ್ಷಕರೇ. ವಿತ್ ಲೆಸ್ ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಆ ಸಬ್ಸಿಡಿ ಅಮೌಂಟ್ ಕೊಡುತ್ತೆ. ನಿಮಗೆ ಲೆಸ್ 6 to 7% ಒಳಗಡೆನೆ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ವೀಕ್ಷಕರೇ. ಆ ಸಬ್ಸಿಡಿ ಅಮೌಂಟ್ ಇಂದ ನಿಮಗೆ ಅವರು ಇನ್ಸ್ಟಾಲ್ ಕೂಡ ಮಾಡಿ ಹೋಗ್ತಾರೆ ವೀಕ್ಷಕರೇ. ಹೇಗೆ ಅಪ್ಲೈ ಮಾಡೋದು ಅದನ್ನ, ಅದಾದ್ಮೇಲೆ ನಿಮಗೆ ಇದರಲ್ಲಿ ಫ್ರೀ 300 ಯೂನಿಟ್ಸ್ ನಿಮ್ಮ ಮನೆಗೆ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಸೋಲಾರ್ ಸಿಸ್ಟಮ್ ಇದಕ್ಕಿಂತ ಜಾಸ್ತಿ ಯೂನಿಟ್ ನ ಕೊಡ್ತಾ ಇದೆ ಅಂದ್ರೆ ಆ ಯೂನಿಟ್ ನ ನೀವು ಗವರ್ನಮೆಂಟ್ ಕೂಡ ಮಾರಬಹುದು. ಆ ಗವರ್ನಮೆಂಟ್ ಮಾರೋದ್ರಿಂದ ಆಲ್ಮೋಸ್ಟ್ ನೀವು 15K ಮೇಲೆ ನಿಮಗೆ ಅಮೌಂಟ್ ಪರ್ ಮಂತ್ ಅಮೌಂಟ್ ನಿಮಗೆ ಒಳ್ಳೆ ರೆಂಟ್ ಬಂದಿರೋ ರೀತಿ ಬರುತ್ತೆ ವೀಕ್ಷಕರೇ. ಈ ಯೋಜನೆನ ಪ್ರತಿಯೊಬ್ರು ಕೂಡ ಯಾರೇ ಕ್ಯಾಸ್ಟ್ ಇದಾಗ್ಲಿ ಏನೇ ಆಗ್ಲಿ ಯಾರ್ಯಾರು ಇದಾರೆ ವೀಕ್ಷಕರೇ, ಪ್ರತಿಯೊಬ್ರು ಇದನ್ನ ಯೂಸ್ ಮಾಡ್ಕೊಂಡ್ರೆ ನಾವೇ ಗವರ್ನಮೆಂಟ್ ಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಕೊಡೋ ತರನು ಆಗುತ್ತೆ ವೀಕ್ಷಕರೇ. ತುಂಬಾ ಜನ ನಾರ್ತ್ ಕರ್ನಾಟಕ ಸೈಡ್ ಆಗ್ಲಿ ಎಲ್ಲೆಲ್ಲಿ ಬಿಸಿಲು ನಾಡು ಬೇಸಿಗೆ ತುಂಬಾ ಇರೋ ಪ್ರತಿಯೊಬ್ರು ಯಾರ್ಯಾರು ಆ ಸೈಡ್ ಎಲ್ಲ ಯೂಸ್ ಮಾಡ್ತಿದಿರೋ ಪ್ರತಿಯೊಬ್ರು, ಇವನ್ ಮಲೆನಾಡಾಗ್ಲಿ ಎಲ್ಲ ಪ್ರತಿಯೊಬ್ರು ಈ ಸೋಲಾರ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ವೀಕ್ಷಕರೇ. ಇದು ನಿಮಗೂ ಹೆಲ್ಪ್ ಆಗುತ್ತೆ. ನಿಮಗೆ ಕರೆಂಟ್ ಚಾರ್ಜ್ ಲೈಫ್ ಟೈಮ್ ಕಟ್ಟಂಗಿರಲ್ಲ. ಇದರಿಂದ ನಿಮಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಆಕ್ಚುಲಿ ಪ್ರತಿಯೊಬ್ರು ಇದನ್ನ ಪ್ಲಾನ್ ಮಾಡಬೇಕು. ಯಾರ್ಯಾರು ನೀವು ತುಂಬಾ ಈಗ SC ST ಕ್ಯಾಟಗರೀಸ್ ಎಲ್ಲ ತುಂಬಾ ಜನಗಳು ಇರ್ತಾರೆ, ಅವರು ತುಂಬಾ ಇದು ಇನ್ಕಮ್ ಬರಕ್ಕೆಲ್ಲ ಟ್ರೈ ಮಾಡ್ತಾ ಇರ್ತಾರಲ್ಲ, ಪ್ರತಿಯೊಬ್ರು ಇದನ್ನ ಯೂಸ್ ಮಾಡ್ಕೊಳ್ಳಿ ಪೀಪಲ್. ಆಕ್ಚುಲಿ ಹೇಗೆ ಅಂದ್ರೆ ನಿಮ್ಮ ಮನೆ ಮೇಲ್ಛಾವಣಿ ಮೇಲೆ ಖಾಲಿ ಇರುತ್ತೆ ಜಾಗ, ಪ್ರತಿಯೊಬ್ರು ಇದನ್ನ ಅಪ್ಲೈ ಯಾವ ತರ ಮಾಡ್ಕೊಳ್ಳೋದು ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಹೇಳ್ತೀನಿ. ಇದನ್ನ ಯೂಸ್ ಮಾಡ್ಕೊಳ್ಳಿ ಪ್ರತಿಯೊಬ್ರು. ಇದು ತುಂಬಾ ಒಳ್ಳೆ ಯೋಜನೆ. ನಿಮಗೆ ಒಂದು ರೆಂಟೆಡ್ ಇನ್ಕಮ್ ತರ ಪ್ರತಿ ವರ್ಷನೂ ಬರ್ತಾ ಹೋಗುತ್ತೆ ಆಕ್ಚುಲಿ. ಹಾಗಾಗಿ ಇದನ್ನ ನೀವು ಯೂಸ್ ಮಾಡ್ಕೊಬೇಕು ವೀಕ್ಷಕರೇ. ಇದನ್ನ ಹೇಳ್ದಂಗೆ ಇಲ್ಲಿ ಆಲ್ ಇಂಡಿಯನ್ ಅಪ್ಲೈ, ಇಂಡಿಯನ್ ಸಿಟಿಜನ್ ಆಗಿದ್ರೆ ಮಾತ್ರ ಅಪ್ಲೈ ಮಾಡ್ಕೊಬಹುದು. ಇದಕ್ಕೆ ಎಲ್ಲ ಪ್ರತಿಯೊಂದು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೋಬಹುದು ನಿಮ್ಮ ಮನೆ ಹೊಂದಿದ್ರೆ. ಲೆಟ್ಸ್ ಸೇ ನಿಮ್ಮ ಮನೆ ಒಂದು ಹೊಂದಿದ್ರೆ ಈಗ ಇನ್ನೊಂದ್ಸರಿ ಅದನ್ನ ಕೆಡುತ್ತಾ ಇದ್ದೀರಾ ಅಥವಾ ಅದನ್ನ ಬೇರೆ ಕಡೆ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ಕ್ಲೀನ್ ಆಗಿ ನೀವು ಬಿಚ್ಕೊಂಡು ಅದನ್ನ ಇನ್ನೊಂದಕ್ಕೆ ಇನ್ಸ್ಟಾಲ್ ಕೂಡ ಮಾಡಬಹುದು ವೀಕ್ಷಕರೇ. ತುಂಬಾನೇ ಈಸಿ ಪ್ರೋಸೆಸ್. ಎಲ್ಲರೂ ಇದನ್ನ ಯೂಸ್ ಮಾಡ್ಕೊಬೇಕು. ಈಗ ಸಹಾಯಧನ ಹೇಗೆ ಬರುತ್ತೆ ಅಂದ್ರೆ, ನಿಮ್ಮ ಮನೆ ಮೇಲೆ ಎಷ್ಟು ಇದಕ್ಕೆ ಮಾತ್ರ ಯೂನಿಟ್ ಇನ್ಸ್ಟಾಲ್ ಮಾಡ್ಕೊಂತೀರಾ, ಕಿಲೋ ವ್ಯಾಟ್ ನ ನೀವು ಇದನ್ನ ಮಾಡ್ತೀರಾ ಅನ್ನೋದು ನೋಡಿ. ಇದು ನೀವೇನಾದ್ರು ಸಹಾಯಧನನ ಯೂನಿಟ್ 0 ಇಂದ 150 ಯೂನಿಟ್ ಮಾತ್ರ ಇದು ಮಾಡ್ತೀರಾ,
ಅಥವಾ 150 300 ಪ್ಲಸ್ ಯೂನಿಟ್ ಏನಾದ್ರು ಮಾಡ್ತೀರಾ ಅಂದ್ರೆ ನಿಮಗೆ ಎಷ್ಟು ಅಮೌಂಟ್ ಕೊಡ್ತಾರೆ? ಫಸ್ಟ್ 30 to 60K ಅಂದ್ರೆ 50K ನ 150 ಒಳಗೆ ಕೊಡ್ತಾರೆ. ನೀವು 150 300 ಅಂದ್ರೆ ನಿಮಗೆ ಆಲ್ಮೋಸ್ಟ್ 62 to 78K. ನಿಮಗೆ 300 ಯೂನಿಟ್ ಪ್ಲಸ್ ಇದ್ರೆ ನಿಮಗೆ 78K ನಿಮಗೆ ಸಬ್ಸಿಡಿ ಮುಖಾಂತರ ಅಮೌಂಟ್ ನ ಕೊಡ್ತಾರೆ ವೀಕ್ಷಕರೇ. ಆದ್ರಿಂದ ಅವರೇ ಬಂದು ಇನ್ಸ್ಟಾಲೇಷನ್ ಮಾಡಿ ಎಲ್ಲ ಹೋಗಿ ಸಬ್ಸಿಡಿ ಅಮೌಂಟ್ ನಿಮ್ ಬ್ಯಾಂಕಿಂಗ್ ಬರುತ್ತೆ, ನೀವು ಅದನ್ನ ಅವರಿಗೆ ಕಟ್ಟಬೇಕು, ಎಷ್ಟು ಅಮೌಂಟ್ ಆಗುತ್ತೆ ಅದು ವೀಕ್ಷಕರೇ. ಅದಾದ್ಮೇಲೆ ನಿಮಗೆ ಎಷ್ಟು ಯೂನಿಟ್ ಕಿಲೋ ವ್ಯಾಟ್ ಅಲ್ವಾ, ಇದು 1 to 2 ಕಿಲೋ ವ್ಯಾಟ್, ಇದು 150 ಇದ್ರಲ್ಲಿ ಸಿಗುತ್ತೆ ನಿಮಗೆ. ಅದಾದ್ಮೇಲೆ 2 to 3 ಕಿಲೋ ವ್ಯಾಟ್ಸ್ ಮತ್ತೆ 3 ಕಿಲೋ ವ್ಯಾಟ್ಸ್. ವೀಕ್ಷಕರೇ ನೀವೇನ್ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಹೇಳೋ ಪ್ರಕಾರ ನೀವೆಲ್ಲ ಹೋಗಿ ರಿಜಿಸ್ಟರ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಅದೆಲ್ಲ ಮಾಡಿದ್ಮೇಲೆ ವೀಕ್ಷಕರೇ ಅವರೇ ನಿಮಗೆ ಬೆಸ್ಕಾಮರ್ ಆಗಲಿ ಮೆಸ್ಕಾಮರ್ ಆಗಲಿ ಅವರೇ ನಿಮಗೆ ರೀಚ್ ಆಗಿ ಇದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಅವರೆಲ್ಲ ಫಸ್ಟ್ ನಿಮ್ಮ ಇನ್ಸ್ಪೆಕ್ಷನ್ ಬರ್ತಾರೆ. ಅದಾದ್ಮೇಲೆ ಎಲ್ಲ ಬಂದಾದ್ಮೇಲೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಮ ಏರಿಯಾ ಎಷ್ಟು ಯೂನಿಟ್ಗೆ ಕಿಲೋ ವ್ಯಾಟ್ಸ್ ನ ಉತ್ಪಾದನೆ ಮಾಡಬಹುದು, ಅದರಿಂದ ಜಾಸ್ತಿನೂ ಮಾಡಬಹುದು. ನಿಮ್ಮ ಮನೆ ಮೇಲ್ಚಾವಣಿ ಎಷ್ಟು ಖಾಲಿ ಇದೆ ಅದಕ್ಕೆ ಮಾತ್ರ ನೀವು ಪ್ಲಾನ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮ್ಮ ಮನೆಗೆ ಮಾತ್ರ ನೀವು ಯೂನಿಟ್ ಬೇಕಾ, ಆದ್ರೆ ಇದನ್ನೇ ತಗೊಳ್ಳಿ ಜಸ್ಟ್. ಅಲ್ಲ ನೀವು ಯೂನಿಟ್ ನ ತಗೊಂಡು ಬೇರೆಯವರಿಗೂ ಕರ್ನಾಟಕ ಮಾಡ್ಬೇಕು, ಅವಾಗ ನೀವು 150 to 300 ಪ್ಲಸ್ ಎಲ್ಲ ಯೂನಿಟ್ ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗಾಗಿ ಇದ್ರಲ್ಲಿ ಮೇಂಟೈನ್ ಮಾಡಬೇಕು ಅಂತ ಏನಿರಲ್ಲ, ಎಕ್ಸಾಕ್ಟ್ ಆಗಿ ಮೇಲ್ಚಾವಣಿ ಮೇಲೆ ಏನು ಕಲ್ಲು ಗಿಲ್ಲು ಅದು ಮೇಲೆ ಹತ್ತೋ ಇರೋ ತರ ನೋಡ್ಕೊಂಡ್ರೆ ಸಾಕು ಅಷ್ಟೇನೆ. ಅದನ್ನೇ ನೀವು ಒಂದ್ಸರಿ ಇನ್ಸ್ಟಾಲ್ ಮಾಡಿದ್ರೆ ಅದು ನಿಮ್ಮನ್ನೇ ಲೈಫ್ ಲಾಂಗ್ ಕಾಯುತ್ತೆ ವೀಕ್ಷಕರೇ. ಹಾಗಾಗಿ ಇದನ್ನ ಪ್ರತಿಯೊಬ್ರು ಮಾಡಿಸ್ಕೋಬೇಕು. ಏನ್ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತೀರಾ? ಸಿಂಪಲ್ ಡಾಕ್ಯುಮೆಂಟ್ಸ್, ಏನ್ ಎಕ್ಸ್ಟ್ರಾ ಬೇಕು ಅಂತ ಏನಿಲ್ಲ. ಡಾಕ್ಯುಮೆಂಟ್ಸ್ ID ಪ್ರೂಫ್, ಅಡ್ರೆಸ್ ಪ್ರೂಫ್ ಇದ್ದೇ ಇರುತ್ತೆ ನಿಮ್ಮ ಹತ್ರ. ನೀವು ಎಲೆಕ್ಟ್ರಿಸಿಟಿ ಬಿಲ್ ಎವ್ರಿ ಮಂತ್ ನಿಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇರುತ್ತೆ, ಅದ್ರಲ್ಲಿ ನಿಮ್ಮ ಅಕೌಂಟ್ ID ಇರುತ್ತೆ. ಅದಾದ್ಮೇಲೆ ನಿಮಗೆ ನಿಮ್ಮ ಮನೆ ಅಂದ್ರೆ ಮನೆ ಹೆಸರು ಯಾರ್ದ ಹೆಸರು ಮೇಲೆ ಇರುತ್ತೆ, ನಿಮ್ಮ ಮನೆ ಯಾರ್ದಾರು ಒಬ್ರು ಹಸ್ಬೆಂಡ್ ವೈಫ್ ಯಾರ್ದಾರ ಮೇಲೆ ಹೆಸರು ಇರುತ್ತೆ. ಆ ಮನೆದು ಒಂದು ಪ್ರೂಫ್ ತಂದು ಕೊಟ್ರೆ ನಿಮಗೆ ಅಪ್ಲೋಡ್ ಮಾಡಿದ್ರೆ ಸಾಕು ವೀಕ್ಷಕರೇ, ನಿಮಗೆ ಬಂದು ಅವರು ಇನ್ಸ್ಟಾಲ್ ಮಾಡಿ ಹೋಗ್ತಾರೆ. ವೀಕ್ಷಕರೇ ಒಂದು ನೀವು ತಿಳ್ಕೊಬೇಕಾಗಿರೋದು ಲಾಸ್ಟ್ ಡೇಟ್ ಬಂದ್ಬಿಟ್ಟು August 20. ನಿಮಗೆ ಇನ್ನೂ ಒಂದು 25 ದಿನ ಟೈಮ್ ಇದೆ. ಪ್ರತಿಯೊಬ್ರು ಯೋಜನೆನ ಅಪ್ಲೈ ಮಾಡಿಕೊಂಡು ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ ವೀಕ್ಷಕರೇ, ಇದು ನಿಮಗೆ ತುಂಬಾನೇ ಹೆಲ್ಪ್ ಇದೆ ವೀಕ್ಷಕರೇ. ಅದಾದ್ಮೇಲೆ ಇನ್ನೊಂದು ವೀಕ್ಷಕರೇ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಒಂದು ನೋಡ್ಕೊಳ್ಳೋಣ. ಹೇಗೆ ನಿಮಗೆ ಬೆನಿಫಿಟ್ಸ್ ಗೊತ್ತಾಯ್ತು, ಎಲಿಜಿಬಿಲಿಟಿ ಗೊತ್ತಾಯ್ತು, ನಿಮ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಗೊತ್ತಾಯ್ತು, ಮತ್ತೆ ಸಹಾಯಧನ ಎಷ್ಟೆಷ್ಟು ನೀವು ತಗೋಬೇಕು ಅಂತ ಗೊತ್ತಾಯ್ತು. ಅದ್ರ ಮೇಲೆ ನಿಮಗೆ ಎಲ್ಲ ಪ್ರತಿಯೊಂದು ಹೇಗೆ ಅಪ್ಲೈ ಮಾಡೋದು. ಅಪ್ಲೈ ಮಾಡಕ್ ಸಿಂಪಲ್ ವೀಕ್ಷಕರೇ, ನಾನು ವೆಬ್ಸೈಟ್ ಕೊಟ್ಟಿದ್ದೀನಿ pmsuryagar.government.com. ಈ ವೆಬ್ಸೈಟ್ ಹೋದ್ರೆ ವೀಕ್ಷಕರೇ ನೀವು ನಿಮ್ಮ ಮೊಬೈಲ್ ಮತ್ತೆ ಎಲೆಕ್ಟ್ರಿಕಲಿ ಅಕೌಂಟ್ ID ಇಂದ ಇಮೇಲ್ ಅಡ್ರೆಸ್ ಇಂದ ನೀವು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆಗಬೇಕು ವೀಕ್ಷಕರೇ. ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಅಕೌಂಟ್ ID ಬೇಕು, ನಿಮ್ಮ ಫೋನ್ ನಂಬರ್ ಬೇಕು, ನಿಮ್ಮ ಇಮೇಲ್ ಅಡ್ರೆಸ್ ಇಂದ ಅಕೌಂಟ್ ನ ಇದು ಮಾಡ್ಕೊಂಡು ನೀವು ಲಾಗಿನ್ ಆಗಿ ವೀಕ್ಷಕರೇ ಪೋರ್ಟಲ್ ಅಲ್ಲಿ ಇನ್ಸ್ಟಾಲೇಷನ್ ಆಫ್ ಸೋಲಾರ್ ಅಂದ್ರೆ ಇದು PM ಸೂರ್ಯಗರ್ ಯೋಜನೆದು ಇನ್ಸ್ಟಾಲೇಷನ್ ಆಫ್ ಸೋಲಾರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ನೀವು ಕ್ಲಿಕ್ ಮಾಡಿದ್ಮೇಲೆ ಎಲ್ಲಾ ಡೀಟೇಲ್ಸ್ ಫಿಲ್ ಮಾಡಿ, ನಿಮ್ಮ ಅದ್ರದಾಗ್ಲಿ ID ಪ್ರೂಫ್ ಪ್ರತಿಯೊಂದು ನಿಮ್ಮ ಮನೆ ಎಲ್ಲಿದೆ ಅಡ್ರೆಸ್ ಪ್ರತಿಯೊಂದೆಲ್ಲ ಫಿಲ್ ಮಾಡಿ ನೀವು ಅದನ್ನ ನೀವು ಸಬ್ಮಿಟ್ ಮಾಡಿರೋ ವೀಕ್ಷಕರೇ ಅವರು ಅಪ್ರೂವಲ್ ಹೋಗುತ್ತೆ. ಅದು ಅಪ್ರೂವರ್ ಏನ್ ಮಾಡ್ತಾರೆ, ನಿಮ್ಮ ಮನೆಗೆ ಬಂದ್ಬಿಟ್ಟು ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ಓಕೆ ಎಷ್ಟು ಯೂನಿಟ್ ಇದಾಗುತ್ತೆ, ಇಲ್ಲಿಗೆ ಹಾಕಬಹುದಾ ಪ್ರತಿಯೊಂದು ಎಲ್ಲ ಇದು ಮಾಡ್ಕೊಂಡು ಅವ್ರು ಮೆಜರ್ ಮಾಡ್ಕೊಂಡು ನಿಮಗೊಂದು ಹೇಳಿ ಹೋಗ್ತಾರೆ ಓಕೆ ಇಷ್ಟು ಯೂನಿಟ್ ಹಾಕ್ತಿವಿ ಅಂತ. ಅದಾದ್ಮೇಲೆ ವೀಕ್ಷಕರೇ ಅಪ್ರೂವ್ ಆದ್ಮೇಲೆ ನಿಮಗೆ ನೀವು ಆ ಅದು ಎಷ್ಟು ನೆಟ್ ಮೀಟರ್ ಎಷ್ಟು ಬರುತ್ತದು, ನೀವು ಎಷ್ಟು ಯೂನಿಟ್ ಅಲ್ಲಿಗೆ ಅಥವಾ ನೀವು ಎಷ್ಟು ಕಿಲೋವ್ಯಾಟ್ ಕರೆಂಟ್ ಹಾಕ್ಸ್ಬೇಕು ಅದನ್ನೆಲ್ಲ ನೀವು ಹಾಕಿದ ಅದನ್ನೆಲ್ಲ ನೀವು ಇನ್ಫಾರ್ಮೇಶನ್ ನ ನೀವು ಮತ್ತೆ ಇಲ್ಲಿ ಅವ್ರದ್ದು ಇನ್ಫೆಕ್ಷನ್ ಆದ್ಮೇಲೆ ಅಪ್ರೂವ್ ಮಾಡಿದ್ಮೇಲೆ ಅಲ್ಲಿಗೆ ನೀವು ಸಬ್ಮಿಟ್ ಮಾಡಬೇಕು ವೀಕ್ಷಕರೇ. ಇಷ್ಟು ಮೀಟರ್ ಇಷ್ಟು ನೆಟ್ ಮೀಟರ್ದು ನಮಗೆ ಬೇಕು ಅಂತೆಲ್ಲ ಫಸ್ಟ್ ನೀವು ಎಷ್ಟು ಮೀಟರ್ ಇಷ್ಟು ವ್ಯಾಟ್ ನಮಗೆ ಇನ್ಸ್ಟಾಲೇಷನ್ ಬೇಕು ಅಂತ ನೀವು ಅಲ್ಲಿಗೆ ಫಿಲ್ ಮಾಡಿದ್ರೆ ಏನೇ ಡೀಟೇಲ್ಸ್ ಇದ್ರು ಇಲ್ಲಿಗೆಲ್ಲ ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಇನ್ಸ್ಪೆಕ್ಟ್ ಮಾಡಕ್ ಬರ್ತಾರಲ್ಲ ಅವ್ರ ಹತ್ರನೇ ತಿಳ್ಕೊಂಡು ಅದನ್ನ ಅಲ್ಲೇ ಅಪ್ಲೋಡ್ ಮಾಡ್ಕೋಬಿಡಿ ವೀಕ್ಷಕರೇ. ಅವರೇ ನಿಮಗೆ ಹೆಲ್ಪ್ ಮಾಡ್ತಾರೆ. ಅವ್ರು ಹೆಲ್ಪ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡಿ ಅಲ್ಲೇ ನಿಮಗೆ ಎಷ್ಟು ಯೂನಿಟ್ ಬೇಕು ಏನ್ ಬೇಕು ಮೀಟರ್ ಯೂನಿಟ್ ಕಿಲೋ ವ್ಯಾಟ್ಸ್ ಅದೆಲ್ಲ ನಿಮಗೆ ಎಷ್ಟು ಬೇಕು ಅಂತೆಲ್ಲ ನೀವು ಅಪ್ಲೋಡ್ ಮಾಡಿದ ತಕ್ಷಣ ಅವ್ರು ಹೋಗಿ ನಿಮಗೆ ಸ್ಯಾಂಕ್ಷನ್ ಮಾಡಿ ಅಲ್ಲಿ ನಿಮಗೆ ಒಂದು ಪರ್ಮಿಷನ್ ಲೆಟರ್ ತರ ಬರುತ್ತೆ ವೀಕ್ಷಕರೇ. ಒಂದು ಪರ್ಮಿಷನ್ ಲೆಟರ್ ಬಂದ ತಕ್ಷಣ ನಿಮಗೆ ಅವರು ಇನ್ಸ್ಟಾಲೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇನ್ಸ್ಟಾಲೇಷನ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿ ಘಟಕನೆಲ್ಲ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ಆ ಸೋಲಾರ್ ಸ್ಟಾರ್ಟ್ ಆಗಕ್ಕಿಂತ ಫಸ್ಟ್ ನೀವು ಏನ್ ಮಾಡಬೇಕು ಅಂದ್ರೆ ಆ ಪರ್ಮಿಷನ್ ಲೆಟರ್ನೆಲ್ಲ ತಗೊಂಡು ಪರ್ಮಿಷನ್ ಲೆಟರ್ ಮತ್ತೆ ಆ ನಿಮಗೆ ಒಂದು ನಿಮ್ದು ಬ್ಯಾಂಕ್ ಅಕೌಂಟ್ ಚೆಕ್ ಇವೆರಡನ್ನೂ ನೀವು ಅಲ್ಲಿಗೆ ಅಪ್ಲೋಡ್ ಮಾಡಿ ಲಾಸ್ಟಿಗೆ ಅಪ್ಲೋಡ್ ಮಾಡಿದಾಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆ ಯೂನಿಟ್ ಎಷ್ಟು ಯೂನಿಟ್ ಇನ್ನು ಕಿಲೋ ವ್ಯಾಟ್ ಇನ್ಸ್ಟಾಲ್ ಮಾಡಿದ್ರೆ ಎಷ್ಟು ಯೂನಿಟ್ ಇದಾಗುತ್ತೆ ಅದ್ರ ಪ್ರಕಾರ ನಿಮಗೆ ಅವರು ನಿಮಗೆ 60 78 ಒಳಗಡೆ ನಿಮಗೆ ಆ ಅಮೌಂಟ್ ನ ನಿಮಗೆ
30 ದಿನದೊಳಗಡೆ ನೀವೇನಾದ್ರು ಈ ಪರ್ಮಿಷನ್ ಲೆಟರ್ ಮತ್ತೆ ನಿಮ್ಮ ಚೆಕ್ ನ ಅಪ್ಲೋಡ್ ಮಾಡಿದ್ಮೇಲೆ 30 ದಿನದೊಳಗೆ ನಿಮಗೆ ಆ ಸಬ್ಸಿಡಿ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ ವೀಕ್ಷಕರೇ. ಹಾಗಾಗಿ ಈ ಯೋಜನೆ ಎಲ್ಲ ಪ್ರತಿಯೊಂದು ಅವರೇ ಮಾಡ್ಕೊಡೋದ್ರಿಂದ, ಇದ್ರ ಬೆಸ್ಕಾಂ ಕಡೆಯಿಂದ ಅವ್ರ ಕಡೆಯಿಂದ ಮಾಡ್ಕೊಡೋದ್ರಿಂದ ಇದನ್ನ ಪ್ರತಿಯೊಬ್ರು ಯೂಸ್ ಮಾಡ್ಕೋಬೇಕು. ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲೇ ಸಿಗುತ್ತೆ. ನೀವು ಕಾಲ್ ಮಾಡ್ಕೊಳ್ಳಿ. ಒನ್ಸ್ ಈ ಅಪ್ಲಿಕೇಶನ್ ಹೋಗ್ಬಿಟ್ಟು ನೀವು ಹೆಲ್ಪ್ ಲೈನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಏನೇ ಹೆಲ್ಪ್ ಲೈನ್ ನಂಬರ್ ಬೇಕು ಅಂದ್ರೆ ಅವ್ರಿಗೆ ಕಾಲ್ ಮಾಡ್ಕೊಂಡು ಕೇಳ್ಕೊಳ್ಳಿ. ಬಟ್ ಇದು ಸಿಂಪಲ್ ಆಗಿರೋದ್ರಿಂದ ಫಸ್ಟ್ ಬನ್ನಿ ನಾರ್ಮಲ್ ಆಗಿ ನೀವು ಎಲ್ಲ ಫಿಲ್ ಮಾಡ್ಬಿಟ್ಟು ಡೀಟೇಲ್ಸ್, ಮನೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಬಿಟ್ಟು ನೀವು ಅಪ್ರೂವ್ ಮಾಡಿಡಿ. ಆಮೇಲೆ ಯಾರು ಏಜೆಂಟ್ಗಳು ಬರ್ತಾರೆ ಇನ್ಫೆಕ್ಷನ್ ಅವ್ರ ಕೈಲೇ ಹೆಲ್ಪ್ ತಗೊಂಡು ಪ್ರತಿಯೊಂದು ಎಲ್ಲಾನು ಮುಗಿಸ್ಕೋಬಹುದು ವೀಕ್ಷಕರೇ. ಹಾಗಾಗಿ ಇದೊಂದು ಸಿಂಪಲ್ ಇದು ಒಂದು ಯೋಜನೆ, ಇದು ಒಳ್ಳೆ ಯೋಜನೆ. ಇದು ಪ್ರತಿಯೊಬ್ರು ಈ ಯೋಜನೆಯನ್ನ ಯೂಸ್ ಮಾಡ್ಕೊಳ್ಳಿ. ಇದು ನಮ್ಮ ಕರ್ನಾಟಕದಲ್ಲಾಗ್ಲಿ ಪ್ರತಿಯೊಬ್ರು ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಿ ಇದನ್ನ. ಈ ಸಿಸ್ಟಮ್ ಈಗಂತೂ ಸಿಟಿಲೇ ಎಲ್ಲರೂ ಸೋಲಾರ್ ಅವರೇ ದುಡ್ಡು ಕೊಟ್ಟು ಎಲ್ಲ ಹಾಕ್ಸ್ಕೊಂತ ಇದಾರೆ. ಅದ್ರಲ್ಲಿ ನಿಮಗೆ ಈ ಗವರ್ನಮೆಂಟ್ ಫ್ರೀಯಾಗಿ ಸಬ್ಸಿಡಿ ತರ ಕೊಡ್ತಿದೆ ಅಂದಾಗ ನೀವು ಇದನ್ನ ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಮನೆಗೆ ನೀವೇ ಕರೆಂಟ್ ಉಚಿತವಾಗಿ ತಗೊಂಡು ಬೇರೆಯವರಿಗೂ ಕೂಡ ಮಾರ್ಬೋದು. ಗವರ್ನಮೆಂಟ್ಗೆ ನಿಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ ಇರಲಿ ಏನೇ ಇದ್ರೂ ನಿಮಗೆ ಈಗ ಹೆವಿ ಕರೆಂಟ್ ಬೇಕು ಅಂದ್ರೂ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲೆಕ್ಟ್ರಿಕಲ್ ತುಂಬಾ ಯೂನಿಟ್ಗೆಲ್ಲ ಜಾಸ್ತಿ ಆಗ್ತಿರೋದೆಲ್ಲ ನೋಡಿದಿರ ನೀವು. ಒಂದು ಫ್ರೀ ಇದ್ರೂ ತುಂಬಾ ಯೂನಿಟ್ ಚಾರ್ಜಸ್ ಎಲ್ಲ ಜಾಸ್ತಿ ಮಾಡಿದ್ರು, ಅದನ್ನೆಲ್ಲ ನೀವು ತಪ್ಪಿಸಬಹುದು ವೀಕ್ಷಕರೇ. ಹಾಗಾಗಿ ಇದನ್ನೆಲ್ಲ ಪ್ರತಿಯೊಬ್ರು ಯೂಸ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಏನೇ ನಿಮಗೆ ಇದನ್ನ ಫಿಲ್ ಮಾಡಬೇಕು ಅಂದ್ರೂ ಕಮೆಂಟ್ ಮಾಡಿ ವೀಕ್ಷಕರೇ. ಐ ವಿಲ್ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.